ರಾಜ್ಯದಲ್ಲಿ ಮಿತಿ ಮೀರ್ತಾ ಇರೋ ಮೈಕ್ರೋ ಫಿನಾನ್ಸ್ ಅಟ್ಟಹಾಸಕ್ಕೆ ಕಡಿವಾಣ ಇವತ್ತು ಬೀಳುತ್ತಾ ಅನ್ನುವಂತ ಒಂದು ನಿರೀಕ್ಷೆಯನ್ನ ಇಟ್ಕೊಂಡು ಕಾಯಲಾಗ್ತಾ ಇದೆ. ಮೈಕ್ರೋ ಫಿನಾನ್ಸ್ ಟಾರ್ಚರ್ನ ಹಿನ್ನೆಲೆ ಸರ್ಕಾರ ಕಂಪ್ಲೀಟ್ ಆಗಿ ಅಲರ್ಟ್ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ. ಈ ಸಭೆಯ ನಂತರ ಖಡಕ್ ಆದಂತ ಒಂದು ಆದೇಶವನ್ನ ಸಿಎಂ ಸಿದ್ದರಾಮಯ್ಯನವರು ಹೊರಡಿಸ್ತಾರಾ ಅನ್ನುವಂತ ನಿರೀಕ್ಷೆ, ಪ್ರಶ್ನೆ ಎರಡೂ ಇದೆ. ಫೈನಾನ್ಸ್ ಕಿರುಕುಳವನ್ನ ಗಂಭೀರವಾಗಿ ಪರಿಗಣಿಸಿರುವಂತ ಸರ್ಕಾರ ಕಾನೂನಾತ್ಮಕವಾಗಿ ಏನ್ ಕ್ರಮ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಆಗತ್ತೆ. 11 ಗಂಟೆಗೆ ಗೃಹ ಕಚೇರಿ ಕೃಷ್ಣದಲ್ಲಿ ಒಂದು ಮಹತ್ವದ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಮೀಟಿಂಗ್ ಪ್ರಾರಂಭ ಆಗುತ್ತೆ. ಗೃಹ, ಕಾನೂನು, ಆರ್ಥಿಕ ಇಲಾಖೆಯ ಅಧಿಕಾರಿಗಳು, ತಜ್ಞರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಇವ್ರ ಜೊತೆಗೆ ಒಂದು ಚರ್ಚೆಯನ್ನು ಮಾಡಲಾಗತ್ತೆ. ಸೊ ಈ ಚರ್ಚೆಯಲ್ಲಿ ಏನೇನ್ ಸಲಹೆಗಳು ಬರುತ್ತೆ, ಜೊತೆಗೆ ಸಿಎಂ ಏನ್ ಸೂಚನೆಗಳನ್ನು ಕೊಡ್ತಾರೆ, ಅಧಿಕಾರಿಗಳು ಏನ್ ಹೇಳ್ತಾರೆ, ಗೃಹ ಸಚಿವರಿಗೆ ಏನ್ ಹೇಳ್ತಾರೆ, ಕಾನೂನು ಸಚಿವರಿಗೆ ಏನ್ ಹೇಳ್ತಾರೆ, ಸೊ ಇದೆಲ್ಲದ್ರ ಬಗ್ಗೆಯೂ ಕೂಡ ಒಂದು ನಿರ್ಧರಿಸಿ ಒಂದು ಸಂದೇಶವನ್ನ ರವಾನೆ ಮಾಡಲೇಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ ಬಡವರ ಮೇಲಿನ ಕಿರುಕುಳದ ತಡೆಗೆ ಸರ್ಕಾರ ಕೂಡ ಚಿಂತನೆಯನ್ನ ಮಾಡ್ತಿರುವಂತ ನಿಟ್ಟಿನಲ್ಲಿ ಈ ಸಭೆ ಇದೆಯಲ್ಲ, ಇದು ಸಾಕಷ್ಟು ಮಹತ್ವಕ್ಕೂ ಕೂಡ ಕಾರಣವಾಗ್ತಾ ಇದೆ. ಹೌದು, ಸಾಲ ತಗೊಂಡಿದ್ದಾರೆ, ವಾಪಸ್ ಕಟ್ಟಬೇಕು, ಫೈನ್, ಬಟ್ ಅಮಾನವೀಯವಾಗಿ ವರ್ತನೆಯನ್ನ ಮಾಡಲಾಗ್ತಾ ಇದೆ, ಮನೆಯಿಂದ ಹೊರದಬ್ಬಲಾಗ್ತಾ ಇದೆ, ಬೀಗ ಹಾಕ್ಲಾಗ್ತಾ ಇದೆ, ಮಾನವೀಯತೆ ಅನ್ನೋದೇ ಇಲ್ಲ. ಕೆಲವೊಂದು ಕಡೆಯಲ್ಲಿ ಫೇಕ್ ನೋಟಿಸ್ ಅಂತ ಹೇಳ್ತಾ ಇದ್ದಾರೆ, ಫೇಕ್ ಡಾಕ್ಯುಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೆ ಓದೋದಕ್ಕೆ ಬರಲ್ಲ, ಬರೆಯೋದಕ್ಕೆ ಬರಲ್ಲ, ನಾವು ಹೆಬ್ಬೆಟ್ಟು ಓದ್ತಿದ್ದೀವಿ, ಏನಿತ್ತು ಏನು ಅನ್ನೋದು ಗೊತ್ತಿಲ್ಲ, ನಾವು ಆಲ್ರೆಡಿ ಸಾಲ ಕಟ್ಟಿದ್ದೀವಿ, ಆದರೂ ಕೊಡಿ ಅಂತ ಕೂತಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಒಂದು ಕಠಿಣ ರೀತಿಯಾದಂಥ ಕಾನೂನು ಬರಬೇಕಲ್ವಾ, ರೂಲ್ಸ್ ಬರಬೇಕಲ್ವಾ? ಇಲ್ಲ ಅಂತ ಹೇಳಿದ್ರೆ ಮತ್ತೊಂದಷ್ಟು ಸಂಕಷ್ಟಗಳನ್ನು ಜನ ಎದುರಿಸಬೇಕಾಗತ್ತೆ. ಈ ಸಾಲ ಮಾಡೋದು, ಫಿನಾನ್ಸ್ ಕಂಪನಿಯ ಮೊರೆ ಹೋಗೋದು ಯಾರು ಹೇಳಿ? ಬಡ ಮತ್ತು ಮಧ್ಯಮ ವರ್ಗದವ್ರು. ಯಾವುದೋ ಮನೆ ಕಟ್ಟೋದಕ್ಕೋ, ಮಕ್ಕಳು ಮದುವೆ ಮಾಡೋದಕ್ಕೋ, ಎಜುಕೇಷನ್ಗೂ ಅಂತ ಪಡ್ಕೊಂಡಿರ್ತಾರೆ. ಸೊ ಮಿತಿ ಮೀರಿದ ಕೆಲವೊಂದಷ್ಟು ವರ್ತನೆಗಳು ಜನರ ಬೇಸರಕ್ಕೂ ಕೂಡ ಕಾರಣವಾಗಿದೆ. ಕೆಲವರು ಗ್ರಾಮವನ್ನೇ ತೊರೆದು ಊರು ಬಿಟ್ಟು ಹೋಗ್ತಾ ಇದ್ದಾರೆ, ಇನ್ನು ಕೆಲವರು ಆತ್ಮಹತ್ಯೆಯ ಹಾದಿ ಹಿಡಿತಾ ಇದ್ದಾರೆ. ಸೊ ಕೆಲವರ ಮಾನ ಮರ್ಯಾದೆ ಅನ್ನೋದು ಬೀದಿಗೆ ಬಂದು ಬಿದ್ದುಬಿಟ್ಟಿದೆ. ಇದೆಲ್ಲದಕ್ಕೂ ಸರ್ಕಾರ ಈ ಕಡಿವಾಣ ಹಾಕಲೇಬೇಕು. ಮೊದಲೇ ಗೃಹ ಸಚಿವರು ಇದಕ್ಕೆಲ್ಲ ನಾವೇನು ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರು ಕೂಡ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಈ ಹಾವಳಿ ಅನ್ನೋದು ಹೆಚ್ಚಾಗ್ತಿರೋದು ನೋಡಿ ಕಾನೂನು ಸಚಿವರು ಕೂಡ ಇಲ್ಲ, ಒಂದು ಕಠಿಣವಾದಂಥ ಕಾನೂನು ತರಲೇಬೇಕು ಅನ್ನೋದ್ರ ಬಗ್ಗೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಆಮೇಲೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಮಹಿಳೆಯರು ಮನವಿ ಪತ್ರ ಸಲ್ಲಿಕೆ ಮಾಡಿದ್ರು, ತಾಳಿ ಸರವನ್ನು ಕೂಡ ಕಳಿಸಿದ್ರು, ಮಾಂಗಲ್ಯ ಸರ ಅಭಿಯಾನವನ್ನ ಮಾಡಿದ್ರು. ಅಂದರೆ ನಮ್ಮ ಮಾಂಗಲ್ಯವನ್ನು ಉಳಿಸಿ, ನಮ್ಮ ಮನೆಯಲ್ಲಿರುವಂಥ ಗಂಡಸರು ಆತ್ಮಹತ್ಯೆಯ ಹಾದಿಯನ್ನು ಹಿಡಿತಾ ಇದ್ದಾರೆ, ಮನೆ ಬಿಟ್ಟು ಹೋಗ್ತಾ ಇದ್ದಾರೆ, ಜೀವನ ತೀರಾ ಕಷ್ಟ ಆಗ್ತಾ ಇದೆ, ನಮ್ಮ ಮಾಂಗಲ್ಯ ಸರವನ್ನು ನೀವೇ ಉಳಿಸ್ಕೊಡ್ಬೇಕು ಅಂತೆಲ್ಲ ಕೇಳ್ಕೊಂಡಿದ್ರು. ಸೊ ಇದೆಲ್ಲ ಆದಮೇಲೆ ಒಂದಷ್ಟು ಘಟನೆಗಳು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಬೆಳಕಿಗೆ ಬರ್ತಿರುವಂಥ ಹಿನ್ನೆಲೆಯಲ್ಲಿ ಅಗತ್ಯವಾಗಿ ಒಂದು ಮೀಟಿಂಗ್ ಮಾಡಲೇಬೇಕು, ಇದಕ್ಕೊಂದು ಕಡಿವಾಣ ಹಾಕಲೇಬೇಕು, ಒಂದು ಕಠಿಣವಾದಂಥ ಕಾನೂನು ಜಾರಿಗೆ ತರಲೇಬೇಕು. ಇಲ್ಲ ಅಂತಂದರೆ ಇದಕ್ಕೆ ಬ್ರೇಕ್ ಹಾಕೋದಕ್ಕಾಗದೇ ಇಲ್ಲ. ಹೇಳೋರು ಕೇಳೋರು ಅನ್ನೋದೇ ಇಲ್ಲ. ಈ ಫಿನಾನ್ಸ್ ಕಂಪನಿಯವರು ಏನೇನು ರೂಲ್ಸ್ ಮಾಡ್ಕೊಂಡಿದ್ದಾರೆ, ಸಾಲ ಕೊಡಬೇಕಾದ್ರೆ, ಸಾಲ ವಾಪಸ್ ತಗೋಬೇಕಾದ್ರೆ ಏನು ಡಾಕ್ಯುಮೆಂಟ್ ಅಡಮಾನ ಇಟ್ಕೊಳ್ತಾ ಇದ್ದಾರೆ, ಏನಂತ ಅಗ್ರಿಮೆಂಟ್ ಮಾಡಿಸ್ತಿದ್ದಾರೆ, ಯಾವುದ್ರ ಬಗ್ಗೆನೂ ಕ್ಲಾರಿಟಿ ಇಲ್ಲ. ಅವ್ರು ನಡೆದಿದ್ದೇ ದಾರಿ. ಸೊ ಹೀಗಿರಬೇಕಾದ್ರೆ ಒಂದು ಗೈಡ್ಲೈನ್ಸ್ ಅಂತ ಮಾಡಬೇಕಲ್ವಾ, ಒಂದು ರೂಲ್ಸ್ ಅಂತ ಮಾಡಬೇಕಲ್ವಾ. ಈ ಎಲ್ಲವೂ ಕೂಡ ಸರ್ಕಾರದ ಅಂಡರ್ನಲ್ಲೇ ನಡಿಬೇಕು ಅಂತ ಅಂದಾಗ ಅದಕ್ಕೆ ಅಂತ ಒಂದಷ್ಟು ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕಾಗತ್ತೆ, ಅಗ್ರಿಮೆಂಟ್ಗಳನ್ನು ಮಾಡ್ಕೊಳ್ಬೇಕಾಗತ್ತೆ, ಅದು ಸರ್ಕಾರದ ಗಮನಕ್ಕೂ ಬರಬೇಕಾಗತ್ತೆ. ಸೊ ಇದೆಲ್ಲದಕ್ಕೂ ಒಂದು ಕಠಿಣವಾದಂಥ ಕಾನೂನು ಅನ್ನೋದು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. 11 ಗಂಟೆಗೆ ಮೀಟಿಂಗು ಅಂತ ಹೇಳಿದರು. ಮೀಟಿಂಗ್ ಪ್ರಾರಂಭ ಆಗಿದೆಯಾ ಅಥವಾ ಕೆಲವು ಕ್ಷಣದಲ್ಲಿ ಪ್ರಾರಂಭ ಆಗುತ್ತೆ, ಈ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಇವತ್ತು ಪ್ರಮುಖವಾಗಿ ಆರ್ಥಿಕ ತಜ್ಞರು, ಆರ್ಥಿಕ ಅಧಿಕಾರಿಗಳು ಭಾಗಿಯಾಗ್ತಾ ಇದ್ದಾರೆ. ಕಾನೂನಾತ್ಮಕ ತಜ್ಞರು ಮತ್ತು ಕಾನೂನು ಅಧಿಕಾರಿಗಳು ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಗೃಹ ಸಚಿವರು ಕೂಡ ಭಾಗಿಯಾಗ್ತಿದ್ದಾರೆ. ಆರ್ಥಿಕವಾಗಿ ಏನೇನು ನಡೀತಾ ಇದೆ, ಹೇಗೆ ಏನು, ಇದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ಬೋದು ಅಂತ. ಸೊ ಎಲ್ಲರ ಸಮ್ಮುಖದಲ್ಲಿ ಒಂದು ಮೀಟಿಂಗನ್ನು ನಡೆಸಲಾಗತ್ತೆ. ಒಂದಷ್ಟು ಸಲಹೆ ಸೂಚನೆಗಳ ಅವಶ್ಯಕತೆ ಇದೆ. ಯಾವ ಥರದ ಕಾನೂನನ್ನು ತರಬೇಕಾಗತ್ತೆ, ನಾವು ಹೇಗೆ GST to the center, but we are not getting the same or similar proportionate amount which is supposed to get. That I think, if they could resolve that, it will help us.
ರಾಜ್ಯದ ಅಭಿವೃದ್ಧಿಗೆ ಅನೇಕ ಯೋಜನೆಗಳು, ಹೊಸ ಯೋಜನೆ ಮತ್ತು ನಮ್ಮಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಯೋಜನೆಗಳಿಗೆ ಹೆಚ್ಚು ಹಣ ಬರಬೇಕು ಅಂತೇಳಿ ನಾನು ನಿರೀಕ್ಷೆ ಮಾಡ್ತೇನೆ. ವಿಶೇಷವಾಗಿ SC ST ವಿದ್ಯಾರ್ಥಿಗಳು. ಎಸ್ ನೋಡಿ, ಮೀಟಿಂಗ್ ಪ್ರಾರಂಭ ಆಗಲಿದೆ. ಗೃಹ ಸಚಿವರ ಆಗಮನ ಕೂಡ ಆಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಮೀಟಿಂಗ್ ಪ್ರಾರಂಭ ಆಗುತ್ತೆ. ಈ ಮೀಟಿಂಗ್ನ ನಂತರದ ಪ್ರತಿಕ್ರಿಯೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಯಾವ ಥರದ ರಿಯಾಕ್ಷನ್ಸ್ ಕೊಡ್ತಾರೆ, ಏನು ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಅನ್ನೋದು ಬಹು ಮುಖ್ಯ ಆಗುತ್ತೆ. ಸೊ ಈಗ ಮೀಟಿಂಗ್ ಪ್ರಾರಂಭ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲರೂ ಕೂಡ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಸೊ ನಿರೀಕ್ಷೆಯಂತೆಗೆ ಒಂದು ಖಡಕ್ ಆದಂಥ ಆದೇಶ ಬರಬಹುದು ಅನ್ನುವಂಥದ್ದೊಂದಿದೆ. ಸೊ ಜೊತೆಗೆ ಇದರಿಂದ ಬಳಲಿ ಬೆಂಡಾಗಿರುವಂಥ ಮಧ್ಯಮ ವರ್ಗ, ಬಡವರ್ಗದವರು ಅದನ್ನೇ ಕೇಳ್ಕೊಳ್ತಾ ಇರೋದು. ಇದಕ್ಕೆ ಯಾವುದಾದ್ರೂ ಒಂದು ಕ್ರಮವನ್ನು ಜರುಗಿಸಲೇಬೇಕು. ಲಂಗು ಲಗಾಮ್ ಇಲ್ದಿದ್ದ ಹಾಗೇನೆ ಫಿನಾನ್ಸ್ ಕಂಪನಿಯವರು ನಡ್ಕೊಳ್ತಾ ಇದ್ದಾರೆ. ತೀರಾ ಸಮಸ್ಯೆ ಆಗ್ತಿದೆ, ನಮಗೆ ಮುಜುಗರ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ, ಜೀವನ ನಡೆಸೋದಕ್ಕೆ ಹಿಂಸೆ ಆಗ್ತಾ ಇದೆ ಅಂತ ಎಲ್ಲ ಭಾರವನ್ನು ಸರ್ಕಾರದ ಮೇಲೆ ಹಾಕಿದ್ದಾರೆ. ಸೊ ಸರ್ಕಾರ ಈಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಎಲ್ಲರ ಚಿತ್ತವೂ ಕೂಡ ಇದೆ. ಒಂದು ಖಡಕ್ಕಾದಂಥ ಆದೇಶವನ್ನು ಮಾಡಬಹುದು. ಈ ಮೀಟಿಂಗ್ನ ನಂತರ ಒಂದು ನಿರ್ಧಾರಕ್ಕೆ ಬರಬಹುದು ಅನ್ನುವಂಥ ನಿರೀಕ್ಷೆನ ಇಟ್ಕೊಂಡು ಕಾಯಲಾಗ್ತಾ ಇದೆ. ಇನ್ನೇನು ಮೀಟಿಂಗ್ ಪ್ರಾರಂಭ ಆಗುತ್ತೆ, ನಾಯಕರುಗಳು, ಗೃಹ ಸಚಿವರು ಎಲ್ಲ ಆಗಮಿಸ್ತಾ ಇದ್ದಾರೆ. ಸೊ ಈ ಮೀಟಿಂಗ್ನಲ್ಲಿ CM ಜೊತೆಗೆ ಅನೇಕ ಅಧಿಕಾರಿಗಳು, ತಜ್ಞರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಕೆಲವೊಂದಷ್ಟು ಸೂಚನೆಗಳನ್ನು ಕೊಡ್ತಾರೆ. ಯಾಕಂದರೆ ಈ ಫೈನಾನ್ಸ್ ಕಂಪನಿಯವರ ಗೈಡ್ಲೈನ್ಸ್ ಯಾವ ರೀತಿಯಾಗಿರುತ್ತೆ, ಏನು ಮಾನದಂಡ ಮಾಡಿಕೊಂಡಿದ್ದಾರೆ, ಯಾರು ಮೈಕ್ರೋ ಫೈನಾನ್ಸ್ಗಳನ್ನು ಮಾಡ್ತಾ ಇದ್ದಾರೆ, ಲೆಂಡಿಂಗ್ ಮಾಡ್ತಾರೆ, ಅದರ ರಿಕವರಿ ಬಗ್ಗೆ ಭಾಳಷ್ಟು ಗಲಾಟೆಗಳು ಅದು ಇಲ್ಲಿ ಆಗಿದೆ, ಸುಯಿಸೈಡ್ಗಳಾಗಿದೆ. ಅದರ ಬಗ್ಗೆ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ. ಅದನ್ನ ಸಭೆ ನಂತರ ಹೇಳ್ತೀವಿ ಏನು ಕ್ರಮ ತಗೊಳ್ತೀವಿ. ಸಡಿಲ ಇಲ್ಲ ಇಲ್ಲಿ. ಇವು ಕೆಲವು ಕಾನೂನುಗಳು ಕೇಂದ್ರದ ಕಾನೂನುಗಳಿದ್ದಾವೆ, ಕೆಲವು ಕಾನೂನುಗಳು ರಾಜ್ಯದ ಕಾನೂನುಗಳಿದ್ದಾವೆ. ಹಾಗಾಗಿ ನಾವು ರಾಜ್ಯದ ಕಾನೂನನ್ನು ಯಾವ ರೀತಿ ಇನ್ನೂ ಕೂಡ ಗಟ್ಟಿ ಮಾಡಬೇಕು ಮತ್ತು ಎಫೆಕ್ಟಿವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಇವತ್ತು ನಾವು. ಯಾಕೆಂದರೆ ಇದು ಕೋಆಪರೇಟಿವ್ ಡಿಪಾರ್ಟ್ಮೆಂಟು, ರೆವಿನ್ಯೂ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲ ಕಂಬೈನ್ಡ್ ಆಗಿ ಆ್ಯಕ್ಷನ್ ಮಾಡುವಂಥ ಇದು ಇಶ್ಯೂ ಇದು. ಅದಕ್ಕಾಗಿ ಇವತ್ತು ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಸಭೆಯ ನಂತರ ಬ್ರೀಫ್ ಮಾಡ್ತೀವಿ. ಟೈಮ್ ಆಯ್ತು, ಅವ್ರು ಕರೀತಾವ್ರು. ಗೃಹ ಸಚಿವರ ರಿಯಾಕ್ಷನ್ಸ್ ಅನ್ನು ನೀವು ಗಮನಿಸಿದ್ರಿ. ಇದು ಗೃಹ ಇಲಾಖೆಗೂ ಸಂಬಂಧಪಟ್ಟಿದ್ದು. ಈ ಫಿನಾನ್ಸ್ ಕಂಪನಿಯವರು ವಸೂಲಿ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಅನ್ಯಾಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ದೂರು ಕೂಡ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಬೈನ್ಡ್ ಆಗಿ, ಅಂದರೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಆರ್ಥಿಕವಾಗಿ ಫಿನಾನ್ಸ್ ಕಂಪನಿಯ ವಿಚಾರಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು, ಮತ್ತು ಕಾನೂನು ಕೂಡ ಕಠಿಣ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂತು ಚರ್ಚೆಯನ್ನು ಮಾಡಬೇಕಾಗತ್ತೆ. ಇವತ್ತು ಮೀಟಿಂಗ್ ಕರೆದಿದ್ದಾರೆ. ಮೀಟಿಂಗ್ ನಂತರ ಏನಾಗುತ್ತೆ ಅನ್ನೋದನ್ನು ಹೇಳ್ತೀವಿ ಅಂತ ಹೇಳಿದರು. ಮತ್ತು ಸಭೆಗೆ ಸಮಯ ಆಗಿದೆ ಅಂತ ಹೊರಟಿದ್ದಾರೆ. ಸಭೆಯ ನಂತರ ಏನು ರಿಯಾಕ್ಷನ್ಸ್ ಕೊಡ್ತಾರೆ ಗೃಹ ಸಚಿವರು ಅನ್ನೋದು ಬಹಳ ಮುಖ್ಯ ಆಗಿದೆ. ನೋಡಿ, ಸರ್ಕಾರದ ಗಮನಕ್ಕೆ ಬಂದ ಮೇಲೆ ಈ ಥರದೊಂದು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ ಮೇಲೂ ಕೂಡ ಕೆಲವು ಕಡೆಯಲ್ಲಿ ಪ್ರಕರಣಗಳು ನಡೆದಿದೆ. ಮನೆಯಿಂದ ಹೊರಗೆ ಹಾಕಿರುವಂಥದ್ದು, 1 ತಿಂಗಳು ಬಾಣಂತಿಯನ್ನು, ವಯಸ್ಸಾಗಿರುವಂಥವರನ್ನು ಮತ್ತು ವಿಶೇಷಚೇತನರನ್ನು ಇವ್ರನ್ನೆಲ್ಲ ಮನೆಯಿಂದ ಹೊರ ಕಳಿಸಿ ಬೀಗ ಹಾಕಿ ಅಮಾನವೀಯವಾಗಿ ನಡ್ಕೊಂಡಿರೋದು ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಸಚಿವರುಗಳು ರಿಯಾಕ್ಷನ್ಸ್ ಕೂಡ ಇದೆ. ಇಲ್ಲ, ಕಠಿಣವಾದಂಥ ಕ್ರಮವನ್ನು ಕೈಗೊಳ್ತೀವಿ ಅಂತ ಸರ್ಕಾರ ಈ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಇದೆ. ಒಂದು ತುರ್ತು ಮೀಟಿಂಗನ್ನು ಕರೆದಿದೆ. ಇದೆಲ್ಲವೂ ಗಮನಕ್ಕೆ ಬಂದ ಮೇಲೂ ಕೂಡ ಕೆಲವರು ಈ ಥರದ್ದು ವರ್ತನೆ ಮಾಡಿದ್ದಾರೆ. ಸೊ ಇಲ್ಲಿ ಗೊತ್ತಾಗ್ತಿರೋದು ಏನು ಅಂತಂದರೆ, ಕೆಲವು ಮಧ್ಯವರ್ತಿಗಳು ಈ ಲೋನ್ ರಿಕವರಿ ಮಾಡ್ಕೊಬಂದ್ರೆ ನಿಮಗೆ ಇಷ್ಟು ಪರ್ಸೆಂಟೇಜ್ ಕೊಡ್ತೀವಿ ಅಂತಲೂ ಕೂಡ ಇರುತ್ತೆ ಕೆಲವು ಕಡೆಯಲ್ಲಿ. ಆ ಮಧ್ಯವರ್ತಿಗಳ ಹಾವಳಿಯಿಂದ ಕೆಲವು ಕಡೆಯಲ್ಲಿ ತೀರಾ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲೂ ಕೂಡ ರೂಲ್ಸ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಫಿನಾನ್ಸ್ ಕಂಪನಿಯವರು ಸಾಲ ಕೊಟ್ಬಿಡ್ತಾರೆ. ಸೊ ಅದನ್ನು ವಸೂಲಿ ಮಾಡ್ಕೊಳ್ಳೋದಕ್ಕೆ ನಾವು ಪದೇ ಪದೇ ಅವ್ರ ಮನೆ ಬಾಗಿಲಿಕ್ಕೆ ಹೋಗಲ್ಲ ಅಂತ ಕೆಲವು ಮಧ್ಯವರ್ತಿಗಳನ್ನು ನೇಮಕ ಮಾಡ್ಕೊಳ್ತಾರೆ. ನೀವು ಈ ಹಣವನ್ನು ವಸೂಲಿ ಮಾಡ್ಕೊಂಡು ಬಂದರೆ ನಿಮಗೆ ಇಷ್ಟು ಪರ್ಸೆಂಟೇಜು, 1%, 2%, 3%, ಇಷ್ಟು ಪರ್ಸೆಂಟೇಜ್ ಹಣ ಕೊಡ್ತೀವಿ ಅಂತ. ಈ ಹಣ ನಮಗೆ ಬರುತ್ತೆ ಅನ್ನುವಂಥ ಕಾರಣಕ್ಕೆ ಕೆಲವರು ಇಷ್ಟು
ಅಷ್ಟು ಕಟುವಾಗಿ ವರ್ತನೆ ಮಾಡುವಂಥದ್ದು ಕೂಡ ಇದೆ. ಯಾರಿದ್ರೆ ನಮಗೇನಾಗಬೇಕಾಗಿದೆ ಅಂತ ಅಂದ್ಬಿಟ್ಟು ಮನೆಯಿಂದ ಎಲ್ಲರನ್ನೂ ಎಳ್ದು ಹೊರಗಡೆ ಹಾಕಿ ಬೀಗ ಹಾಕಿ ಹೋಗ್ತಾ ಇರುವಂಥ ಘಟನೆಗಳು. ಸೊ ಆ ಮಧ್ಯವರ್ತಿಗಳ ಹಾವಳಿಯನ್ನು ತಡಿಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಒತ್ತಡ ಅನ್ನೋದು ಇದೆ. ಹಾಗಾಗಿ ಇದಕ್ಕೆಲ್ಲ ಒಂದು ರೂಲ್ಸ್ ಮಾಡಬೇಕಾಗುತ್ತೆ. ಇಷ್ಟು ಸಮಯ ಅವಕಾಶ ಕೊಡಬೇಕು, ಇಷ್ಟೇ ಬಡ್ಡಿ, ಹೀಗೆ ಅಂತ ಅದೆಲ್ಲದ್ರ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡಲಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು, ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವು, ಮೈಕ್ರೋ ಫಿನಾನ್ಸ್ನ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ, ಆತ್ಮಹತ್ಯೆ ಹಾದಿ ಹಿಡಿತಾ ಇದ್ದಾರೆ, ಊರು ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಇವತ್ತು ಎಲ್ಲರೂ ಒಂದು ನಿರೀಕ್ಷೆ ಇಟ್ಕೊಂಡಿರೋದು ಒಂದು ಕಠಿಣವಾದಂಥ ಆದೇಶ ಬರಬಹುದು, ಸರ್ಕಾರ ಇದರಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೇಬೇಕು ಅಂತ. ಯಾವ ರೀತಿ ಚರ್ಚೆ ಆಗ್ಬೋದು, ಯಾವೆಲ್ಲ ಇಲಾಖೆ ಇಲ್ಲಿ ಭಾಗವಹಿಸ್ತಾ ಇದೆ, ಈ ಚರ್ಚೆ, ಈ ಮೀಟಿಂಗ್ ಎಷ್ಟು ಮಹತ್ವ ಪಡ್ಕೊಂಡಿದೆ, ಮೀಟಿಂಗ್ ಪ್ರಾರಂಭ ಆಗಿದೆಯಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗುತ್ತೆ? ಶಿವು, ಏನಿದೆ ಡೀಟೇಲ್ಸ್? ನೀತಿ, ಕೆಲವೇ ಕ್ಷಣಗಳಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಪ್ರಾರಂಭವಾಗ್ತಾ ಇದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಸಭೆ ನಡೀತಾ ಇದೆ. ಈಗಾಗಲೇ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ, ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಜೊತೆಗೆ ಹಿರಿಯ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಈ ಸಭೆಯಲ್ಲಿ ಪ್ರಮುಖವಾಗಿ, ಯಾಕೆಂದ್ರೆ ಇತ್ತೀಚೆಗೆ ಆಗ್ತಾ ಇರುವಂತಹ ಘಟನೆಗಳು ಏನಿದೆ ಸಾಕಷ್ಟು ಗಂಭೀರವಾಗ್ತಾ ಇದೆ. ಸರ್ಕಾರ ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ತಾ ಇದೆ. ಇವತ್ತು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಕಿರುಕುಳಕ್ಕೆ ಅನುಭವಿಸಿ ಜನಸಾಮಾನ್ಯರು ಇವತ್ತು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಆತ್ಮಹತ್ಯೆಗಳ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಈ ಒಂದು ಸಾಲ ಬಾಧೆಯಿಂದ ಏನು ನರಳುತ್ತಾ ಇದ್ದಾರೆ ಅವರನ್ನ ಸೀಜ್ ಮಾಡುವಂತಹ ಸಂದರ್ಭದಲ್ಲಿ ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳು ಇರುವಂತವರು ಯಾವುದನ್ನು ಕೂಡ ಯೋಚನೆ ಮಾಡದೆ ಇವತ್ತು ಕಂಪನಿಗಳು ಅವರನ್ನ ಮನೆಯಿಂದ ಹೊರಗೆ ಹಾಕ್ತಾ ಇರುವಂತಹ ಪ್ರಕರಣಗಳು ಕೂಡ ಈಗಾಗಲೇ ರಾಜ್ಯದ ಹಲವು ಕಡೆಗಳಲ್ಲಿ ಬೆಳಕಿಗೆ ಬಂದಿದೆ. ಜೊತೆಗೆ ಕಿರುಕುಳದಿಂದ ಬೇಸತ್ತು ಹಲವು ಆತ್ಮಹತ್ಯೆ ಪ್ರಕರಣಗಳು ಕೂಡ ಈಗಾಗಲೇ ಬೆಳಕಿಗೆ ಬಂದಿದೆ. ಜೊತೆಗೆ ಮಾನಸಿಕವಾಗಿ, ದೈಹಿಕವಾಗಿ ಹಲ್ಲೆ ಮಾಡುವಂತಹ ಪ್ರಯತ್ನಗಳು ಕೂಡ ಆ ಕಂಪನಿಗಳಿಂದ ನಡೀತಾ ಇದೆ ಅನ್ನುವಂತಹ ಆರೋಪಗಳು ಬಂದಿದೆ. ಸೊ ಹಾಗಾಗಿ ಈಗಿರುವಂತಹ ಕಾನೂನುಗಳು ಇದೆ ಈಗ ಪ್ರಸ್ತುತ. ಆದರೆ ಕಾನೂನುಗಳಲ್ಲಿ ಕಠಿಣವಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಅಂತಹ ಕಂಪನಿಗಳ ವಿರುದ್ಧ ಇಲ್ಲಿಯವರೆಗೂ ಕೂಡ ಅವಕಾಶಗಳಿಲ್ಲ. ಯಾಕೆಂದ್ರೆ ನಿಯಮಗಳು ಸಡಿಲ ಆಗಿದೆ ಅನ್ನುವಂಥದ್ದು. ಹಾಗಾಗಿ ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆಗಳಾಗಿದೆ. ಇವತ್ತು ಪ್ರಮುಖವಾಗಿ ಈ ವಿಚಾರದ ಬಗ್ಗೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಸಭೆಯಲ್ಲಿ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಲಾಗುತ್ತೆ. ಅಧಿಕಾರಿಗಳಿಂದ ಮಾಹಿತಿಗಳನ್ನ ಪಡ್ಕೊಳ್ತಾರೆ. ಯಾವ ರೀತಿಯಾಗಿ ನಾವು ಹೊಸದಾಗಿ ಕಾನೂನನ್ನ ತರಬಹುದು, ಯಾಕೆಂದ್ರೆ ಈ ಕಂಪನಿಗಳ ವಿರುದ್ಧವಾಗಿ ನಾವು ನಿಯಂತ್ರಣವನ್ನ ತರದೇ ಹೋದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜನಸಾಮಾನ್ಯರು ಸಂಕಷ್ಟಕ್ಕೆ ಒಳಗಾಗಬೇಕಾಗತ್ತೆ. ಹಾಗೆ ಆತ್ಮಹತ್ಯೆ ಪ್ರಕರಣಗಳಿರ್ಬೋದು, ಕಿರುಕುಳ ಪ್ರಕರಣಗಳು ಕೂಡ ಹೆಚ್ಚಾಗತ್ತೆ. ಶೋಷಣೆಗೆ ಒಳಗಾಗುವಂತಹ ಜನಸಾಮಾನ್ಯರು ಕೂಡ ಹೆಚ್ಚಾಗ್ತಾರೆ. ಆ ಕಾರಣಕ್ಕಾಗಿ ನಾವು ಕಠಿಣ ಕಾನೂನನ್ನ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಕೂಡ ಹೇಳಿದ್ರು. ಇವತ್ತು ಅವರು ಕೂಡ ಕಾನೂನು ಇಲಾಖೆಯಿಂದ ಕಠಿಣವಾದಂತಹ ನಿಯಮಗಳನ್ನ ಯಾವ ರೀತಿಯಾಗಿ ತರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಸಲಹೆಗಳನ್ನು ಕೊಡಲಿದ್ದಾರೆ. ಹಾಗೆ ಗೃಹ ಇಲಾಖೆಯಿಂದ ಯಾವ ರೀತಿಯಾದಂತಹ ಒಂದು ನಿಯಮಗಳನ್ನ ನಾವು ತರಬಹುದು ಮತ್ತೆ ಕ್ರಮಗಳನ್ನ ಜರುಗಿಸೋದಕ್ಕೆ ಅವಕಾಶಗಳಿದೆ ಅನ್ನುವಂಥದ್ದನ್ನ ಪರಮೇಶ್ವರ್ ಅವರು ಕೂಡ ಸಲಹೆಗಳನ್ನ ಮುಖ್ಯಮಂತ್ರಿಗಳ ಮುಂದೆ ಇಡಲಿದ್ದಾರೆ. ಜೊತೆಗೆ ಹಿರಿಯ ಅಧಿಕಾರಿಗಳು ಕೂಡ ಸಾಕಷ್ಟು ಮಾಹಿತಿಗಳನ್ನ ಇವತ್ತಿನ ಸಭೆಯಲ್ಲಿ ಕೊಡಲಿದ್ದಾರೆ. ಸೊ ನಾವು ಗಮನಿಸಬೇಕಾಗತ್ತೆ ನೀತಿ, ಈ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಏನಿದೆ ಇವತ್ತು RBIನ ಅಡಿಯಲ್ಲಿ ಇವತ್ತು ಅವರು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ರಾಜ್ಯ ಸರ್ಕಾರ ಇವುಗಳ ಮೇಲೆ ಎಷ್ಟರ ಮಟ್ಟಿಗೆ ನಿಯಂತ್ರಣವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಯಾಕಂದ್ರೆ ಒಂದು ವೇಳೆ ಏನಾದರೂ ನೀವು ಬಲವಾದಂತಹ ಕಾನೂನನ್ನ ರಾಜ್ಯ ಮಟ್ಟದಲ್ಲಿ ನಾವು ತರ್ತೇವೆ ಅಂತೇಳಿ ಸರ್ಕಾರ ಮುಂದಾಗಿದ್ದೇ ಆದ್ರೆ ಆ ಕಂಪನಿಗಳು ಮತ್ತೆ ಕೋರ್ಟ್ ಮೆಟ್ಲನ್ನ ಹೇರುತ್ತೆ. ಜೊತೆಗೆ ಕೇಂದ್ರ ಸರ್ಕಾರದ ಮೊರೆಯನ್ನ ಹೋಗ್ತವೆ. ಆಗ ಕೇಂದ್ರ ಸರ್ಕಾರ ಇಲ್ಲಿ ಸಡಿಲವಾದಂಥ ಒಂದು ನಿಯಮಗಳನ್ನು ಕೂಡ ಅನುಸರಿಸಬಹುದು ಮತ್ತು ಅಥವಾ ಕೋರ್ಟ್ನಿಂದ ಅವ್ರಿಗೆ ಅವಕಾಶಗಳು ಕೂಡ ಸಿಗಬಹುದು. ಸೊ ಹಾಗಾಗಿ ಸರ್ಕಾರ ಈ ಯಾವ ರೀತಿಯಾದಂಥ ಕಠಿಣ ಕಾನೂನುಗಳನ್ನು ಇಲ್ಲಿ ತರೋದಕ್ಕೆ ಸಾಧ್ಯ ಇದೆ. ಮತ್ತೆ ಲಿಮಿಟೇಷನ್ನು ಆ ಒಂದು ಮಿತಿ ಕೂಡ ಇರುತ್ತೆ. ಕಾನೂನುಗಳನ್ನು ತರೋದಕ್ಕೆ ಇದರ ಮೇಲೆ ಮಿತಿಗಳು ಕೂಡ ಇರುತ್ತೆ. ಯಾಕೆಂದರೆ ಎಲ್ಲವೂ ಕೂಡ RBIನ ಅಡಿ ಬರೋದ್ರಿಂದ ನಾವು ಎಷ್ಟರ ಮಟ್ಟಿಗೆ ಅದನ್ನು ನಿಯಂತ್ರಣಕ್ಕೆ ತರಬಹುದು ಅನ್ನುವಂಥದ್ದನ್ನು ಎಲ್ಲವೂ ಕೂಡ ಪರಿಶೀಲನೆಯನ್ನು ಮಾಡಿ ಇವತ್ತು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅಂತೇಳಿ ಈಗಷ್ಟೇ
ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ನಾವು ಸಭೆಯ ನಂತರ ಇದರ ಬಗ್ಗೆ ಯಾವ ನಿರ್ಣಯವನ್ನ ತೆಗೆದುಕೊಂಡಿದ್ದೇವೆ ಅನ್ನುವಂಥದ್ದನ್ನು ಕೂಡ ಹೇಳ್ತೇವೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇವತ್ತಿನ ಈ ಒಂದು ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಕಠಿಣವಾದಂತಹ ನಿಯಮಗಳನ್ನ ಕಾನೂನಿನಲ್ಲಿ ತರುವುದರ ಬಗ್ಗೆ ಸರ್ಕಾರ ಗಂಭೀರವಾಗಿ ಮುಕ್ತ ಮನಸ್ಸಿನಲ್ಲಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಮುಕ್ತ ಮನಸ್ಸಿನಲ್ಲಿದ್ದಾರೆ. ಹಾಗಾಗಿ ಕಠಿಣ ಕ್ರಮಗಳನ್ನ ತರುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮ ಡೀಟೇಲ್ಸ್ಗಾಗಿ.